ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. ನಾ ಮೂಲತಃ ಉತ್ತರ ಕರ್ನಾಟಕದ ಹುಬ್ಳಿ ಅವಳು. ಸೊ ನಾನು ಇವತ್ತಿಂದ ನಾನು ಯೂಟ್ಯೂಬ್ನ ನ್ಯೂ ಚಾನಲ್ ಓಪನ್ ಮಾಡತ್ತೀನಿ. ಕೆ ಹುಡುಗಿ ಪೂಜಾ, ಉತ್ತರ ಕರ್ನಾಟಕದ ಹುಡುಗಿ ಪೂಜಾ. ಈ ವ್ಲಾಗ್ಸ್ ಒಳಗ ನಮ್ಗೆ ಡೈಲಿ ವ್ಲಾಗ್ಸ್, ಮ್ಯಾರಿಡ್ ಲೈಫ್, ಪೂಜಾ ವ್ಲಾಗ್ಸ್, ವೆಯ್ಟ್ ಲಾಸ್ ಜರ್ನಿ ಎಲ್ಲ ತರದ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತಾ ಹೋಗಿ. ಸೊ ಏನಾದ್ರೂ ಇದು ನಂದು ಫಸ್ಟ್ ಇಂಟ್ರಡಕ್ಷನ್ ಬ್ಲಾಗ್ ಆಗಿರುತ್ತೆ. ನಂದೇನಾದ್ರೂ ಕರೆಕ್ಷನ್ಸ್ ಇದ್ರ ಅಥವಾ ಏನಾರ ತಪ್ಪುಗಳನ್ನ ಮಾಡ್ತಿದ್ರ, ನಾ ಏನಾರು ತಿದ್ಕೋಬೇಕಾಗಿದ್ದು ದಯವಿಟ್ಟು ಕಮೆಂಟ್ ಸೆಕ್ಷನ್ ಒಳಗ ನನ್ಗೆ ತಿಳಿಸಿ. ನಾನು ಅದನ್ನ ತಿದ್ಕೊಂಡು ವಿಡಿಯೋ ಮಾಡ್ತಾ ಹಾಕ್ತೇನಿ. ಸೊ ಇವತ್ತ ಸ್ಪೆಷಲ್ ಡೇ, ಮಹಾಶಿವರಾತ್ರಿ. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ಸ್ಪೆಷಲ್ ಡೇ ಇಂದನೇ ನನ್ನ ಯೂಟ್ಯೂಬ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡೇನಿ. ಸೊ ಮಾಡಾಕತ್ತೀನಿ ಕೂಡ. ಬೆಳಗ್ಗೆ ಆಲ್ರೆಡಿ ಟೈಮ್ ಬಂದು 3 ಗಂಟೆ ಮಧ್ಯಾಹ್ನ. ಸೊ ಬೆಳಗ್ಗಿಂದ ಎದ್ದ ತಕ್ಷಣ ಪೂಜಾ, ಟೆಂಪಲ್ಲು, ಅದು ಇದು ಅಂತ ಬಹಳ ಆಗಿದೆ. ಸೊ ಎಲ್ಲಾ ವಿಡಿಯೋಸ್ನು ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ನೋಡ್ಕೊಂಡ್ ಬನ್ನಿ. ನಿಮ್ಗೆ ಹೆಂಗ್ ಅನಿಸ್ತ ತಿಳಿಸಿ, ಕಮೆಂಟ್ ಮಾಡಿ. ನನ್ಗೆ ಏನಾದ್ರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಸೊ ನೋಡ್ಕೊಂಡ್ ಬಂದಿ. ಪೂಜೆ ಮಾಡಾಕ ಇಲ್ಲೇ ಮನಿ ಇಟ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೇನಿ. ಶಿವಪ್ಪನ ಮತ್ತೆ ಸಿದ್ಧಾರೂಢರ್ನ ಇವತ್ತು ಹಚ್ಕೊಂಡು ಇಟ್ಕೊಳಕತ್ತೀನಿ. ಅಭಿಷೇಕ ಮಾಡಾಕ ಎಲ್ಲಾನು ರೆಡಿ ಮಾಡ್ಕೊಳಕತ್ತೀನಿ. ಪುಷ್ಪಾರ್ಚನೆ ಮತ್ತ ಅಭಿಷೇಕಕ್ಕ ಎಲ್ಲಾ ಸಾಮಾನು ಬೆಳಗ್ಗಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೂ, ಜಲ, ಹಾಲು, ಮೊಸರು, ತುಪ್ಪ ಎಲ್ಲ, ಬಿಳ್ಪತ್ರೆ, ಬಿಳೆ ಹೂವು ಎಲ್ಲ. ಇದಾದ್ಮೇಲೆ ಅಭಿಷೇಕ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ದೀಪ ಹಚ್ಕೊಳಕತ್ತೀನಿ. ದೀಪ ಹಚ್ಕೊಂಡ ಆಮೇಲೆ ಅಭಿಷೇಕ ಮತ್ತ ಆಮೇಲೆ ಪುಷ್ಪಾರ್ಚನೆ ಮಾಡ್ಬೇಕ. ಮನೆಯೊಳಗೆಲ್ಲ ಪೂಜೆ ಮುಗಿಸ್ಕೊಂಡ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿ ಆದ್ವಿ, ಹೊಂಟ್ವಿ. ಮನಿ ಕಡೆನೇ ಐತಿ. ಬಹಳ ಏನಿಲ್ಲ. ಸೊ ದೂರಿಂದನ ದೇವಸ್ಥಾನ ನೋಡಿದ್ ಬಹಳ ಕ್ರೌಡ್ ಇತ್ತು. ಅದಕ್ಕ ಹೊರಗ ರುದ್ರಾಭಿಷೇಕದ ಚೀಟಿ ಮಾಡಿಸ್ಕೊಂಡ್ ಕ್ಯೂ ಒಳಗ್ ನಿಂತ್ವಿ. 40 ಮಿನಿಟ್ಸ್ ಒಳಗ್ ಬಂತ. ಸೊ ಒಳಗ್ ಹೋಗಿ ಪೂಜೆ ಮಾಡಿಸ್ಕೊಂಡ್ವಿ. हरः ओम एवं गुणविजेतन विशिष्टायामश्यां शपथितो पूजा अविनाशनामधेयस्य शबनामधेयस्य अस्यः सर्वसह कुटुम्बवर्गस्य कायकवाचकमानसिकज्ञात अज्ञात सकलकण्टकदोषनिवारणार्थं सकलकार्यसिद्ध्यर्थं नीलकण्ठेश्वर सह कुटुम्बस्य अनुग्रहसिद्ध्यर्थं मे आयुष्मनामेश्च मे जीवातुश्च मे दीर्घायुत्वं च मे अनमित्रं च मे अभयं च मे शकं च मे देवं च मे परिवारं च मे सुदरं च मे ओम ऊर्ध्व मे दुर्दान मे वयस्स मे रजस्स मे कृतं च मे मधु च मे सर्देश्च मे तवेदश्च मे कृतिश्च मे दृष्टिश्च मे जयदं च मादिदं च मे जयश्च मे रायश्च मे पशं च मे पश्चिश्च मे विभो च मे प्रभो च मे बहु च मे भूयश्च मे भोणं च मे भोणधरश्च मे अक्षतिश्च मे भूयवाच मे अन्नं च मे अक्षुश्च मे बृहश्च मे अवाश्च मे माशाश्च मे जलाश्च मे मुग्धाश्च मे कल्वाश्च मे गोलमाश्च मे मसुराश्च मे प्रियंगवश्च मे अनवश्च मे शामकाश्च मे निवाराश्च मे. ಹಾಯ್ ಎವ್ರಿವನ್. ಸೊ ಇವತ್ತು ಗಾಯತ್ರಿ ಗುಡಿ ಒಳಗ ಪೂಜೆ ಐತಿ. ಸೊ ನಾನು ಮಮ್ಮಿ ಹೋಗತ್ತೇವಿ. ಸೊ ಅಪ್ಪಾಜಿ, ಅವಿ ಎಲ್ಲಾರು ಗಾಡಿ ಮೇಲೆ ಹೊಂಟಾರ. ಸೊ ವೈಟ್ ಅಂಡ್ ವೈಟ್ ರೆಡಿ ಆಗ್ಯಾರ ಇಬ್ರು. ಮಮ್ಮಿನೂ ರೆಡಿ ಆಗ್ಯಾಳ. ನಾನು ಮಮ್ಮಿ ವಾಕೇಬಲ್ ಹೊಂಟೇವಿ. ಅವ್ರಿಬ್ರು ಗಾಡಿ ಮೇಲೆ ಹೊಂಟಾರ. ಸೊ ನೋಡು ಇವತ್ತು ಟೆಂಪಲ್ ಒಳಗೆ ಏನೇನ್ ಆಕೈತಿ ಅಂತಂದ. ಇವತ್ತು 2 ಪ್ಲಾನಿಂಗ್ ಅದಾವ. ಒಂದ್ ಸಿದ್ಧಾರೂಢ ಮಠಕ್ಕೆ ಹೋಗುದು, ಇನ್ನೊಂದ್ ಗಾಯತ್ರಿ ಗುಡಿ ಟೆಂಪಲ್ ಪಲ್ಲಕ್ಕಿ ಸೇವೆ ಮುಗಿಸ್ಕೊಳ್ಳೋದು.
ಸೊ 2 ಹೋಗ್ಬೇಕಂತ ಅನ್ಕೊಂಡೇವಿ. ಟೈಮ್ ಆದ್ರ ಇಲ್ಲಿ ಟೈಮ್ ಸಿಕ್ಕ್ರೆ ಅಲ್ಲಿ ಹೋಗ್ತೇವಿ. ನೋಡ್ಬೇಕು ಇಲ್ಲೆಲ್ಲ ಸೇವ್ ಮುಗಿಸ್ಕೊಂಡು ಅಲ್ಲಿ ಹೋಗುದು. ಆಮೇಲೆ ಇವತ್ತು ಶಿವರಾತ್ರಿ ಬೇರೆ ರಶ್ ಇರ್ತೈತಿ ಅನ್ಕೊಳತ್ತೇವಿ. ಸೊ ಅಲ್ಲಿ ಹೋಗ್ಬೇಕು. ಇನ್ ಕೇಸ್ ರಶ್ ಇಲ್ಲ ಅಂದ್ರೆ ಒಳಗ್ ಹೋಗ್ತೇವಿ. ಇಲ್ಲಿಂದ ಹಂಗ ಬಂದ್ಬಿಡ್ತೇವೆ ಹೊರಗಿನ ದರ್ಶನ ತಗೊಂಡ. ಬಟ್ ಇಲ್ಲಿ ಪಲ್ಲಕ್ಕಿ ಸೇವೆ ಎಷ್ಟ್ ಗಂಟೆಗೆ ಮುಗಿತೈತೆ ಅನ್ನೋದ್ರ ಮೇಲೆ ಡಿಪೆಂಡ್. ಇದು ಗಾಯತ್ರಿ ಟೆಂಪಲ್ಗೆ ಹೋಗುವಂತ ರೋಡ್ ಬಹಳ ದೂರ ಏನಿಲ್ಲ, ಒಂದ್ 500 ಮೀಟರ್ ಅಷ್ಟೇ ಐತಿ. ನೋಡೋಣ ಇವತ್ತ ಏನೇನ್ ಹಾಕಿದ್ ಗುಡಿ ಒಳಗಂತ. ಸೊ ಇದ ಗಾಯತ್ರಿ ಗುಡಿ ಬಂದ್ವಿ. ಅಪ್ಪಾಜಿ ಅವಿ ಬಂದಾರ, ವೇಟ್ ಮಾಡತಾರ. ಸೊ ಬಂದೈತಿ ಅಂದ್ರೆ ಬಂದಾರ. ಇಬ್ರು ನಿಂತಾರ ರೆಡಿ ಆಗಿ, ವೈಟ್ ಅಂಡ್ ವೈಟ್ ಪಂಚೆ ಹಾಕೊಂಡ. ಏನ್ ಮಾಡತ್ತೀರಿ ಇಲ್ಲಿ? ಬೇಗ ಬಂದ. ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸೊ ಮನಿಗ್ ಬಂದ್ವಿ. ಗಾಯತ್ರಿ ಗುಡಿ ಒಳಗಿಂದ ಪಲ್ಲಕ್ಕಿ ಉತ್ಸವ ಮುಗಿಸ್ಕೊಂಡು ಸಿದ್ದಾವರ ಮಠಕ್ಕೆ ಹೋಗಕ್ಕಾಗ್ಲಿಲ್ಲ, ಟೈಮ್ ಭಾಳ ಆತು, 8:30 ಆತು. ಜಸ್ಟ್ ಮನಿಗ್ ಬಂದ್ ರೀಚ್ ಆದ್ವಿ. ಇವತ್ತಿನ ಬ್ಲಾಗ್ ನಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಅಲ್ಲಿ ಮಟ ಥ್ಯಾಂಕ್ ಯು ಸೋ ಮಚ್. ಬಾಯ್.